ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳಿಂದ ಹಣವನ್ನ ಕೊಡ್ತಾ ಇದೆ ಅಥವಾ ಗ್ಯಾರಂಟಿಗಳನ್ನ ಏನು ಕೊಡ್ತಾ ಇದ್ದಾರೆ, ಅದು ಕಳೆದ 6 ತಿಂಗಳಿಂದ ಹಣ ಸ್ಟಾಪ್ ಆಗಿದೆ ಅನ್ನುವಂತಹ ಆರೋಪ ಸರ್ಕಾರದ ಮೇಲೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ 6 ತಿಂಗಳಿಂದ ಏನು ಹಣ ಸ್ಟಾಪ್ ಆಗಿದೆಯಲ್ಲ, ಅದನ್ನ ಈ ಮುಂದೆ ಬರುವಂತಹ ಉಪ ಚುನಾವಣೆ ಏನಿದೆ, ಸೊ ಅದಕ್ಕೂ ಮುಂಚೆನೆ ಒಂದೇ ಸಾರಿ 6 ತಿಂಗಳ ಹಣವನ್ನ ಕೊಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಆರೋಪ ಸರ್ಕಾರದ ಮೇಲೆ ಬಂದಿದೆ. ಸೊ ಇದನ್ನು ಯಾರು ಆರೋಪ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಇಲ್ಲಿ ಕೇಸ್ ಹೈಕೋರ್ಟ್ ತನಕ ಹೋಗಿದೆ. ಹೈಕೋರ್ಟ್ ಅಲ್ಲಿ ವಿಚಾರಣೆ ಕೂಡ ಆಗಿದೆ. ಸರ್ಕಾರ ವರ್ಸಸ್ ಅರ್ಜಿದಾರ ವಾದ ಏನಾಗಿತ್ತು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಕೋರ್ಟ್ ಕೊಟ್ಟ ಲೇಟೆಸ್ಟ್ ತೀರ್ಮಾನ ಏನು ಇದ್ರ ಬಗ್ಗೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವೇನಾದ್ರೂ ಗ್ಯಾರಂಟಿ ಯೋಜನೆಗಳನ್ನ ಲಾಭ ಪಡಿತಾ ಇದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಗ್ಯಾರಂಟಿ 5 ಗ್ಯಾರಂಟಿ ಏನಿದೆ ಅದೆಲ್ಲಾನು ಕೂಡ ನೀವು ಪಡಿತಾ ಇದ್ದೀರಾ, ಫಲಾನುಭವಿ ಆಗಿದ್ರೆ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಏನಂದ್ರೆ, ಈ ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಎಲ್ಲಾ ಗ್ಯಾರಂಟಿ ಯೋಜನೆಗಳ ಹಣದ ಬಗ್ಗೆ ಒಂದು ವಿವಾದ ಇವಾಗ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಇದು ಕೋರ್ಟ್ ವರೆಗೂ ಕೂಡ ಹೋಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಯುವ ನಿಧಿ ಯೋಜನೆ ಹಣ, ಒಟ್ಟಾರೆಯಾಗಿ ಕಾಂಗ್ರೆಸ್ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದೆಲ್ಲರ ಬಗ್ಗೆನೂ ಕೂಡ ಇವಾಗ ಒಂದು ವಿವಾದ ಸ್ಟಾರ್ಟ್ ಆಗಿದೆ. ಇಲ್ಲಿ ಏನು ಆಪಾದ ಇದೆ ಅಥವಾ ಏನು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ಕಾರ ಹಣ ಸ್ಟಾಪ್ ಮಾಡಿ ಚುನಾವಣೆಗಾಗಿ ಉಪಯೋಗ ಮಾಡ್ತಿದೆ ಅಂತಹ ಒಂದು ಆರೋಪ ಇದೆ ಸರ್ಕಾರದ ಮೇಲೆ. ಆದ್ರೆ ಸರ್ಕಾರ ಇದನ್ನ ಸಂಪೂರ್ಣವಾಗಿ ತಳ್ಳಾಕಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಆರೋಪ ಏನೇನು ಅಂತ ನೋಡ್ತಾ ಹೋಗೋದಾದ್ರೆ ಡೀಟೇಲ್ ಆಗಿ, ಮೊದಲನೇ ಆರೋಪ ಏನಂದ್ರೆ, ಕಳೆದ 6 ತಿಂಗಳಿನಿಂದ ಗ್ಯಾರಂಟಿ ಯೋಜನೆಗಳ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಬೇರೆ ಗ್ಯಾರಂಟಿ ಯೋಜನೆಯ ಹಣ ಆಗಿರ್ಬೋದು, ಕಳೆದ 6 ತಿಂಗಳಿಂದ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಆರೋಪ ಏನು ಅಂದ್ರೆ, ಉಪಚುನಾವಣೆ ಏನಿದೆ, ಮುಂದೆ ಬರುವಂತಹ ಚುನಾವಣೆ ಏನಿದೆ, ಸೊ ಅದು ಹತ್ರ ಬಂದಾಗ ಒಂದೇ ಸಾರಿ ಹಣವನ್ನ ಕೊಟ್ಟು ಮತವನ್ನ ಸೆಳೆಯುವಂತ ಪ್ಲಾನ್ ಮಾಡ್ತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಸು ಹೈಕೋರ್ಟ್ ವರೆಗೂ ಹೋಗಿದೆ. ಸೊ ಈ ವಿಷಯ ಸೀರಿಯಸ್ ಆಗಿ ಹೈಕೋರ್ಟ್ ವರೆಗೂ ಹೋಗಿದೆ ಅಂತ ಹೇಳ್ಬೋದು. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಗೌತಮ್ ಕುಮಾರ್ ಜೈನ್ ಅವರು ಈ ಬಗ್ಗೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ. ಈ ಕೇಸ್ ವಿಚಾರಣೆ ಕೂಡ ನಡೆದಿದೆ. ಇಲ್ಲಿ ಅರ್ಜಿದಾರರ ಪರ ಏನು ವಕೀಲರು ಇದ್ರು, ಅವರು ಏನು ವಾದ ಮಾಡಿದ್ದಾರೆ ಅಂದ್ರೆ, ಸರ್ಕಾರ ಚುನಾವಣಾ ನೀತಿ ಸಂಹಿತೆ ಬಳಿಕ ಹಣ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಮತ್ತೊಂದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಏನಂದ್ರೆ, ಚುನಾವಣೆ ಮುಗಿಯವರೆಗೂ ಹಣ ಕೊಡಬಾರದು ಅಂತ ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿದ್ರು. ಸೊ ಯಾರು ಅಂದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಗೌತಮ್ ಕುಮಾರ್ ಅವರು ಏನು ರಿಟ್ ಅರ್ಜಿಯನ್ನ ಹಾಕಿದ್ರಲ್ಲ, ಅದರಲ್ಲಿ ಚುನಾವಣೆ ಮುಗಿಯವರೆಗೂ ಹಣ ಕೊಡಬಾರದು, ಅಂದ್ರೆ ಗ್ಯಾರಂಟಿ ಯೋಜನೆಗಳ ಹಣವನ್ನ ಕೊಡಬಾರದು ಅಂತ ಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಿದ್ರು. ಇನ್ನು ಆರೋಪಿಗಳು ಏನು ಮಾಡಿದ್ರು ಅಂತ ನೋಡಿದ್ರೆ, ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಷಯ ಏನಂದ್ರೆ, ಮಾರ್ಚ್ 23ನೇ ತಾರೀಕು ಹಣ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ. ಅದು ನೀತಿ ಸಂಹಿತೆ ಜಾರಿಯಾದ ನಂತರವೇ ಆಗಿದೆ ಅನ್ನುವಂತ ಆರೋಪವನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಸೊ ಜೊತೆಗೆ ಫಲಾನುಭವಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಸೊ ಇಲ್ಲಿ ಎಲೆಕ್ಷನ್ಗೋಸ್ಕರ ಫಲಾನುಭವಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿದ್ದಾರೆ. ಸೊ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಉಚಿತ ಯೋಜನೆಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿತ್ತು ಅಂತಾನು ಕೂಡ ಇಲ್ಲಿ ರಿಟ್ ಅರ್ಜಿ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು. ಇನ್ನು ಸರ್ಕಾರ ಇಲ್ಲಿ ಏನ್ ಹೇಳ್ತಿದೆ ಅಂತ ನೋಡೋದಾದ್ರೆ, ಸರ್ಕಾರದ ಪರ ವಕೀಲರು, ಸರ್ಕಾರದ ಪರವಾಗಿ ವಕೀಲರು ವಾದ ಮಾಡಿದ್ರು. ಅವರು ಏನ್ ಹೇಳಿದ್ರು ಅಂದ್ರೆ, ಕೋರ್ಟ್ ಅಲ್ಲಿ ಸರ್ಕಾರದ ಇಲ್ಲಿ 6 ತಿಂಗಳಿಂದ ಹಣ ಕೊಡ್ಲಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ರೆ ಕೊಡಿ ಅಂತ ಇಲ್ಲಿ ಸರ್ಕಾರದ ಪರ ವಕೀಲರು ಹೇಳಿರುವಂತದ್ದು. ಇನ್ನು ಅದು ಬಿಟ್ಟು ಇನ್ನು ಏನೇನ್ ಹೇಳಿದ್ದಾರೆ ಅಂದ್ರೆ, ಸರ್ಕಾರದ ಪರ ವಕೀಲರು ಫೆಬ್ರವರಿವರೆಗೂ ಎಲ್ಲಾ ಹಣವನ್ನು ನಾವು ಕೊಟ್ಟಿದ್ದೀವಿ, ಅಂದ್ರೆ ಸರ್ಕಾರ ಏನ್ ಗ್ಯಾರಂಟಿ ಯೋಜನೆಗಳ ಹಣ ಫೆಬ್ರವರಿವರೆಗೂ ಕೂಡ ನಾವು ಹಣವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ವಾದ ಮಾಡಿದ್ದಾರೆ ಸರ್ಕಾರದ ಪರವಾಗಿ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಹಣವನ್ನ ಕೊಟ್ಟಿದ್ರಾ ಇಲ್ವಾ ಅನ್ನುವಂಥದ್ದು. ಸೊ ನೀವು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಅದಕ್ಕೆ ನಾವು ದಾಖಲೆಯನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಸರ್ಕಾರದ ಪರ ವಕೀಲರು ಏನಿದ್ರಲ್ಲ, ಸೊ ಅವರು ವಾದ ಮಾಡಿರುವಂತದ್ದು ಕೋರ್ಟ್ ನಲ್ಲಿ, ಫೆಬ್ರವರಿವರೆಗೂ ಎಲ್ಲಾ ಗ್ಯಾರಂಟಿ ಯೋಜನೆಗಳ ಹಣವನ್ನ ನಾವು ಕೊಟ್ಟಿದ್ದೀವಿ, ಅದಕ್ಕೆ ದಾಖಲೆಯನ್ನು ಕೂಡ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಎಲೆಕ್ಷನ್ ಕಮಿಷನ್ ಕೂಡ ಈ ಒಂದು ವಿಷಯಕ್ಕೆ ಎಂಟರ್ ಆಗಿದೆ. ಅಂದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಕೇಳ್ತಿದ್ದಾರೆ,
ನೀತಿ ಸಂಹಿತೆ ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಇಲ್ಲಿ ಫೈನಲ್ ಆಗಿ ವಾದ ಮತ್ತೆ ಪ್ರತಿವಾದಗಳನ್ನ ಕೇಳಿಸಿಕೊಂಡಂತಹ ಕೋರ್ಟ್ ಏನ್ ತೀರ್ಮಾನವನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ, ಹಣ ಬಿಡುಗಡೆ ನಿಲ್ಲಿಸಬೇಕು ಅನ್ನೋ ಮನವಿಯನ್ನ ರಿಜೆಕ್ಟ್ ಮಾಡಿದೆ. ಇದು ಎಲ್ಲ ಗೃಹಲಕ್ಷ್ಮಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಾಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಒಂದು ಖುಷಿ ವಿಚಾರ. ಇಲ್ಲಿ ಯಾವುದೇ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಇಲ್ಲಿ ಹಣ ಬಿಡುಗಡೆ ಮಾಡೋದು ಸ್ಟಾಪ್ ಮಾಡ್ತಾ ಇಲ್ಲ. ಇಲ್ಲಿ ಕೋರ್ಟ್ ಹೇಳಿದೆ ಹಣ ಬಿಡುಗಡೆ ನಿಲ್ಲಿಸಬೇಕು ಅನ್ನೋ ಮನವಿಯನ್ನು ಕೂಡ ರಿಜೆಕ್ಟ್ ಮಾಡಿದೆ, ಅದನ್ನ ತಳ್ಳಾಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ತಕ್ಷಣ ಹಣ ಸ್ಟಾಪ್ ಆಗೋದಿಲ್ಲ. ಅಂದ್ರೆ ಕೇಸ್ ಇನ್ನೂ ಮುಗುದಿಲ್ಲ. ಓಕೆನಾ, ಈ ಒಂದು ವಿಚಾರಣೆ ಇದೆ, ಇನ್ನು ಕೇಸ್ ಮುಗ್ದಿಲ್ಲ. ಮುಂದಿನ ವಿಚಾರಣೆ ಇದೇ ತಿಂಗಳ 15ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಆಗ ಏನು ಡಿಸಿಷನ್ ಅನ್ನ ಕೊಡುತ್ತೆ ಕೋರ್ಟ್ ಅನ್ನುವಂಥದ್ದನ್ನ ವೆಯ್ಟ್ ಮಾಡಿ ನೋಡ್ಬೇಕು. ಸದ್ಯಕ್ಕೆ ಅಂತ ಯಾವುದೇ ಹಣ ಬರುವಂತ ಹಣ ಯಾವುದು ಕೂಡ ಸ್ಟಾಪ್ ಆಗ್ತಾ ಇಲ್ಲ. ಕೋರ್ಟ್ ಇದನ್ನ ರಿಜೆಕ್ಟ್ ಮಾಡಿದೆ. ಹಣ ನಿಲ್ಲಿಸಬೇಕು ಅನ್ನುವಂತಹ ಏನು ಒಂದು ಅರ್ಜಿಯನ್ನ ಕೊಟ್ಟಿದ್ರಲ್ಲ ಅದನ್ನ ಇಲ್ಲಿ ರಿಜೆಕ್ಟ್ ಮಾಡಿದೆ. ಒಂದು ಅರ್ಜಿನ ರಿಜೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಓಕೆ, ಈಗ ನೀವ್ ಹೇಳಬೇಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಿದ್ಯಾ? ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಏನು ಆರೋಪವನ್ನ ಮಾಡ್ತಾ ಇದ್ರೆ ಕಳೆದ 6 ತಿಂಗಳಿಂದ ಹಣ ಬಂದಿಲ್ಲ ಅನ್ನುವಂಥದ್ದು, ಅದು ನಿಜಾನ ಕರೆಕ್ಟಾ? ನೀವು ಫಲಾನುಭವಿ ಆಗಿರುವಂತವ್ರು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ಅಂದ್ರೆ ಎಷ್ಟು ತಿಂಗಳಿಂದ ಹಣ ಬಾಕಿ ಇದೆ ಅನ್ನೋದನ್ನು ಕೂಡ ತಿಳಿಸಿ, ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದರಿಂದ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಮತ್ತೆ ಸರ್ಕಾರಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ, ಹಣವನ್ನ ಸ್ಟಾಪ್ ಮಾಡಬೇಕು ಅನ್ನುವಂತಹ ಅರ್ಜಿಯನ್ನ ಏನ್ ಕೊಟ್ಟಿದ್ರು ಕೋರ್ಟ್ಗೆ, ಅದನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಸದ್ಯಕ್ಕೆ ಯಾವ ಹಣನೂ ಕೂಡ ಸ್ಟಾಪ್ ಆಗ್ತಾ ಇಲ್ಲ. ಆದ್ರೆ ಇನ್ನು ಕೂಡ ಅರ್ಜಿ ವಿಚಾರಣೆ ಇದೆ. ಇದೇ ತಿಂಗಳ 15ನೇ ತಾರೀಕು ವಿಚಾರಣೆ ಇದೆ. ಅದು ಏನ್ ತೀರ್ಪು ಕೊಡುತ್ತೋ ಅದ್ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೋರ್ಟ್ ಸರ್ಕಾರದ ಮೇಲೆ ಇರುವಂತಹ ಆರೋಪಗಳನ್ನು ತಳ್ಳಾಕಿದೆ. ಕೋರ್ಟ್ ಕೂಡ ಇದಕ್ಕೆ ತಡೆ ನೀಡಿಲ್ಲ, ಅಂದ್ರೆ ಹಣವನ್ನು ನಿಲ್ಲಿಸಬೇಕು ಅಂತ ಹೇಳಿಲ್ಲ. ಒಂದು ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.